ಸೊ ನೀವು ನೋಡ್ತಾ ಇರೋದು ಕಾಠ್ಮಂಡು ಸಿಟಿ ಬಾಟ್ ಬಟ್ನಿ ಅಂದರೆ ಅದು ಒಂದು 4M ಮಾಲ್ ಟೈಪ್ನು ಅದನ್ನು ಫುಲ್ ಸುಟ್ಟಾಕಿದ್ದಾರೆ ನೋಡಿ. ಆ್ಯಂಡ್ ಸೊ ಈ ಥರ ಕ್ರಿಟಿಕಲ್ ಸಿಚುವೇಶನ್ ಇದೆ ಕಾಠ್ಮಂಡು ಸಿಟಿ ಆಲ್ ಓವರ್ ನೇಪಾಳಲ್ಲಿ. ಸೊ ಇಲ್ಲಿರೋ ಅಂಥ PM ರಿಸೈನ್ ಮಾಡಿದ್ದಾರೆ. ಸೊ ಸೇಮ್ ಬಾಂಗ್ಲಾದೇಶ್ ಆ್ಯಂಡ್ ಶ್ರೀಲಂಕಾದಲ್ಲಿ ಆಗಿರೋ ಥರನೇ ಇಲ್ಲಿ ಕೂಡ ಎಲ್ಲ ಜನರು ಸೇರಿ ಸೊ ಇಲ್ಲಿರೋಂತಹ ಮೇಲೆ ಕುತ್ಕೊಂಡಿರೋಂಥ ಅಧಿಕಾರಿಗಳನ್ನ ಕೆಳಗೆ ಇಳಿಸಿ ರಾಜೀನಾಮೆ ಕೊಡೋ ಥರ ಮಾಡಿದ್ದಾರೆ. ಎಲ್ಲ ಕಡೆ ಸ್ಮೋಕ್ ನೋಡ್ತಾ ಇರ್ಬೋದು ನೀವು. ಸೊ ಫುಲ್ಲು ಸುಟ್ಟಾಕಿದ್ದಾರೆ. ಸೊ ಈ ಥರ ಕಂಡೀಷನ್ ಇದೆ ಇವಾಗ ಕಾಠ್ಮಂಡುವಲ್ಲಿ. ಸೊ ಇದು ನಮ್ಮ ಪ್ಲ್ಯಾಂಟು. ಸೊ ನಮ್ಮ ಪ್ಲ್ಯಾಂಟ್ ಒಳಗೇನೆ ನನ್ನ ಗೆಸ್ಟ್ ಹೌಸ್ ಇರೋದ್ರಿಂದ ನಾವು ಸ್ವಲ್ಪ ಸೇಫ್ ಆಗಿದ್ದೀರಿ. ಸೊ ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಾಳಿ ತುಂಬ ಇದೆ ಆ್ಯಂಡ್ ನೀವಿವಾಗ ನೋಡ್ತಾ ಇರೋದು ಕಾಠ್ಮಂಡುವಿನ ಸಿಟಿ ವ್ಯೂ. ಆ್ಯಂಡ್ ಅಲ್ಲಿ ದಟ್ಟವಾಗಿ ಹೊಗೆ ಬರ್ತಾ ಇರೋದು ಆ್ಯಂಡ್ ಬೆಂಕಿ ಕಾಣಿಸ್ತಾ ಇರೋದು ಅದು ಬಂದು ಬಾಟ್ ಬಟ್ನಿ ಅಂದರೆ ಇಲ್ಲಿನ ಮಾಲ್. ಸೊ ಇಲ್ಲಿ ನಡೀತಾ ಇರೋಂಥ ಪ್ರೊಟೆಸ್ಟು ಸೊ 8ನೇ ತಾರೀಕು 9ನೇ ತಿಂಗಳು 2025ರಿಂದ ಇವತ್ತು 10ನೇ ತಾರೀಕು ಸೆಪ್ಟೆಂಬರು. ಸೊ 2 ದಿವಸದಿಂದ ಪ್ರೊಟೆಸ್ಟ್. ಯಾರು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ರು ರಾಜಕಾರಣಿಗಳು, PM ಅವರೆಲ್ಲ ಇವಾಗ ರಾಜೀನಾಮೆ ಕೊಟ್ಟು ಈ ದೇಶನ ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಆ ರೀತಿ ಒಂದು ಪ್ರೊಟೆಸ್ಟ್ ನಡೀತಾ ಇದೆ ನೇಪಾಳಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಸುಡ್ತಾ ಇರೋಂತಹ ಮಾಲ್ ಸೊ ಇದೇ ರೀತಿ ಹೇಗೆ ಹೊಗೆ ಬರ್ತಾ ಇದೆ ನೋಡಿ. ಸೊ ಇದೇ ರೀತಿ ಎಲ್ಲ ಸಿಟಿಯಲ್ಲಿ ಇರುವಂತಹ ಸೊ ಮಾಲು, ಸಂಸತ್ ಭವನು ಅಂದರೆ ರಾಜಕಾರಣಿಯಲ್ಲಿ ಮೀಟ್ ಆಗುವಂತಹ ಪ್ಲೇಸು, ಸೊ ಇದನ್ನೆಲ್ಲದನ್ನು ಬರ್ನ್ ಮಾಡಿ ಹಾಕಿದ್ದಾರೆ. ಸೊ ಇದು ಇವಾಗ ಕಾಠ್ಮಂಡುವಿನ ಸ್ಥಿತಿ. ಆ್ಯಂಡ್ ಮುಂದೆ ಇನ್ನೂ ಯಾವ ರೀತಿ ಇರುತ್ತೆ ಸಿಚುವೇಶನ್ನು, ಪ್ರೊಟೆಸ್ಟ್ ಸಿಚುವೇಶನ್ನು, ಹೊಸ ಪಕ್ಷ ಬಂದು ಇಲ್ಲಿ ಲೀಡ್ ತಗೊಳ್ಳೋ ಗಂಟ ಇನ್ನೂ ಹೀಗೆ ಇರುತ್ತೆ. ಇನ್ನೂ ಎಷ್ಟು ಟೈಮ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ನೋಡೋಣ, ವೆಯ್ಟ್ ಮಾಡೋಣ. ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ನಿಮಗೆ. ಸೊ ನಾನು ನೆಕ್ಸ್ಟ್ ಅಪ್ಡೇಟ್ ಮಾಡೋವರೆಗೂ ವೆಯ್ಟ್ ಮಾಡಿ ನೋಡಿ. ಹೆಂಗಿದೆ ಇಡೀ ಫುಲ್ ಸಿಟಿಯಲ್ಲಿ ಸೆಂಟ್ರಲ್ಲಿರುವಂತಹ ಮಾಲ್ ಸುಟ್ಟೋಗಿ ಹೆಂಗೆ ಹೊಗೆ ಬರ್ತಾ ಇದೆ. 2 ದಿವಸದಿಂದ ಬೆಂಕಿ ಉರಿತಾನೆ ಇದೆ ನೋಡಿ. ಸೊ ಅಲ್ಲಿ ಎಷ್ಟು ಕೋಟ್ಯಾಂತರ ಮಾಲ್, ಕೋಟ್ಯಾಂತರ ವಸ್ತುಗಳು ಡ್ಯಾಮೇಜ್ ಆಗಿ ಎಲ್ಲ ಸುಟ್ಟು ಭಸ್ಮ ಆಗಿರುತ್ತೆ.